ತುಂಬಿ ಹರಿಯುವ ಹೊಳೆಯಂತೆ ಪರಮೋಲ್ಲಾಸದಿಂದ ಸಾಗುತ್ತಿದ್ದ ದಿಬ್ಬಣವು ಒಮ್ಮಿಂದೊಮ್ಮೆಲೆ ವ್ಯಾಘ್ರದರ್ಶನವಾದ ಗೋಕುಲದಂತಾಯಿತು. ನಿಟಿಲಾಗ್ನಿ ಇಲ್ಲದಿದ್ದರೂ ಇದ್ದ ಎರಡೇ ಕಣ್ಣುಗಳಿಂದ ಕೆಂಗಿಡಿಗಳನ್ನೇ ಹಾರಿಸುತ್ತಾ ಫಾಲತ್ರಿ ಪಂಡ್ರ ರಂಜಿತನು, ಜಟಾವಲ್ಕಲ ಮಂಡಿತನು, ಕೋಪೋದ್ದೀಪಿತ ಸರ್ವಾಂಗನೂ ಆದ ಭಾರ್ಗವರಾಮನು ಪರಶುಧನು ಹಸ್ತನಾಗಿ ಪ್ರಳಯರುದ್ರನಂತೊಪ್ಪಿ ಬಂದು ದಿಬ್ಬಣವನ್ನು ಅಡ್ಡಯಿಸಿದನು. ಭಯಚಕಿತ ನೇತ್ರಗಳಿಂದ ಒಬ್ಬರಿನ್ನೊಬ್ಬರೂ ನೋಡುತ್ತಿದ್ದರೆ ಹೊರತು ಆ ರೌದ್ರ ಮುನಿಯನ್ನು ಕಾಣುವ ಧೈರ್ಯ ಸಾಹಸಗಳು ಒಬ್ಬರಲ್ಲಿಯೂ ಇರಲಿಲ್ಲ. ಆದರೂ ದಶರಥ ರಾಜನು ಬಂದಿರುವ ಭಾರ್ಗವರಾಮನಿಗೆ ಅರ್ಘ್ಯವನ್ನೆತ್ತಿದನು. ಅದನ್ನವನು ನೋಡಿಯೂ ನೋಡದಂತೆ ಧಿಕ್ಕರಿಸಿ ಕೋಪಾಟೋಪದಿಂದ ಮುಂಬರಿದಾಗ ಇದಿರು ನಿಲ್ಲುವವರಾರು? ಶ್ರೀರಾಮನು ಆಗಲೇ ಮುಂದೆ ಬಂದು ಮುನಿದ ಮುನಿಗೆ ವಂದಿಸಿದನು. ಅದನ್ನು ಧಿಕ್ಕರಿಸಿ ಭಾರ್ಗವನು ಪಲ್ಮರೆಯುತ್ತಿರಲು ಗಂಭೀರನಾಗಿ ನಕ್ಕು ಶ್ರೀರಾಮನು, ವಂದ್ಯರು ವಂದನೆಯನ್ನು ಸ್ವೀಕರಿಸದೆ ಧಿಕ್ಕರಿಸಿದರೆ ಅವರ ಅರ್ಹತೆಯನ್ನು ಅವರಾಗಿ ಕಳೆದುಕೊಂಡಂತಾಗದೆ ಎಂದು ಕೇಳಿಯೇ ಬಿಟ್ಟನು. ಕ್ಷತ್ರಿಯ ಕುಲಾಂತಕನೆನ್ನಿಸಿದ ಭಾರ್ಗವರಾಮನ ಮುಂದೆ ಇಷ್ಟು ದಿಟ್ಟತೆಯಿಂದಲೇ ಮಾತಾಡತಕ್ಕ ನೀನೇನು ಆ ಶಿವಧನುರ್ಭಂಗವನ್ನು ಗೈದವನು ಎಂದು ಕೇಳಿದ ಪರಶುಧರನಲ್ಲಿ, ನಾನೇ ಆ ಪುಣ್ಯಶಾಲಿಯು ಎಂದನು ಶ್ರೀರಾಮ. ನನ್ನ ಗುರುವಿನ ದಿವ್ಯ ಧನುವನ್ನು ಮುರಿದೀಡಾಡಿದ ಕ್ಷತ್ರಿಯನು ಬದುಕಬಲ್ಲನೆ ಎಂದು ಗರ್ಜಿಸಿದ ಭಾರ್ಗವನಲ್ಲಿ, ಬದುಕುವ ಧೈರ್ಯದಿಂದಲೇ ಕನ್ನಿಕೆಯನ್ನು ವರಿಸಿ ಬಂದೆನು ಎಂದು ಶ್ರೀರಾಮನು ಉತ್ತರಿಸಿದನು. ಆಗ ಭಾರ್ಗವನು, ಪ್ರಪಂಚದಲ್ಲಿ ಎರಡು ರಾಮರು ಇರಬೇಕಾದುದಿಲ್ಲ. ಹರನ ಕೋದಂಡವನ್ನು ಮುರಿದ ನೀನು ಶಕ್ತಿವಂತನೇ ಆಗಿರುವೆಯಾದರೆ ಈ ವೈಷ್ಣವಧನುವಿನ ಶಕ್ತಿಯನ್ನು ನೋಡು ಎಂದು ಗರ್ಜಿಸುವಷ್ಟರಲ್ಲಿ ಶ್ರೀರಾಮನು ಭಾರ್ಗವರಾಮನ ಕೈಯಲ್ಲಿದ್ದ ಆ ಬಿಲ್ಲನ್ನು ಲೀಲಾಜಾಲವಾಗಿ ಸೆಳೆದುಕೊಂಡು ನಿಮಿಷಾರ್ಧದಲ್ಲಿ ಹೆದೆಯನ್ನು ಬಿಗಿದು ಬಾಣವನ್ನು ಏರಿಸಿದನು. ವಿಸ್ಮಯಗೊಂಡ ಪರಶುರಾಮನು ಒಂದು ಕ್ಷಣ ಮೌನವಾಗಿಯೇ ಏನನ್ನೋ ಆಲೋಚಿಸಿ ತನ್ನ ಸೋಲನ್ನು ಒಪ್ಪಿಕೊಂಡು ಶಾಂತನಾದನು. ಹಾಗೆಯೇ ವಿಶಾಲ ನೀಲ ಗಗನವನ್ನೊಮ್ಮೆ ದೃಷ್ಟಿಸಿದನು. ದಿಗಂತದಂಚಿನಲ್ಲಿ ನೀರು ತುಂಬಿದ ಮೋಡಗಳೆರಡು ಬಹುದೂರದಿಂದ ಮದ್ದಾನೆಗಳಂತೆ ಬಂದು ಒಂದು ಇನ್ನೊಂದನ್ನು ತಾಗಿ ಗಂಡ ಬೇರುಂಡಗಳಂತೆ ಒಂದೇ ಆಗಿ ಹೊಂದಿಕೊಂಡುದು ಕಾಣಿಸಿತು. ಧ್ಯಾನಸ್ಥನಾದಂತೆ ಅದನ್ನು ಎವೆಯಿಕ್ಕದೆ ನೋಡಿ ಮತ್ತೆ ಭಾರ್ಗವನು ಶ್ರೀರಾಮನನ್ನು ದಿಟ್ಟಿಸಿದನು. ಅಲ್ಲಿ ಇನ್ನೇನನ್ನು ಕಂಡನೋ ಅಂತೆಯೇ ಪ್ರಸನ್ನ ಚಿತ್ತನಾಗಿ, ಶ್ರೀರಾಮ, ದುಡುಕಿದೆನೆಂದು ಭಾವಿಸಬೇಡ. ಮೇಘ ಸಂಘರ್ಷಣೆಯಲ್ಲದೆ ಎಂದಿಗೂ ಸುವೃಷ್ಟಿ ಆಗಲಾರದು. ಮರುತ್ಕಾಲಗಳೇ ಅದಕ್ಕೆ ಕಾರಣವು. ಜಗತ್ತಿಗೆ ಎರಡು ರಾಮರು ಬೇಕಾಗಿಲ್ಲವೆಂಬ ಮಾತು ನಿಸ್ಸಂದೇಹವಾಯಿತು. ದಾಶರಥಿ ಶ್ರೀರಾಮನ ಪ್ರಾದುರ್ಭಾವವು ಆವಿಷ್ಕಾರಗೊಂಡ ಮೇಲೆ ಪರಶುರಾಮನ ಕ್ರಿಯಾಶಕ್ತಿಯು ಕುಂಠಿತವಾಯಿತು. ಇದೇ ದಿವ್ಯ ಸಂಕ್ರಾಂತಿಯ ಪರ್ವಕಾಲವು. ಬೇಸಿಗೆಯಲ್ಲಿ ಉರಿದು ಮಳೆಗಾಲದಲ್ಲಿ ನೆನೆದು ಕ್ರಮವಾಗಿ ಹದಗೊಂಡ ಭೂಮಿಯಲ್ಲಿ ಮಾತ್ರ ಪುಷ್ಕಳವಾಗಿ ಬೆಳೆ ಬೆಳೆಯಬಹುದು. ಅಡಿಗಡಿಗೆ ಕ್ಷತ್ರಿಯರ ತಲೆಗಡಿದು ತಾಮಸಾವೃತವಾದ ರಾಜಸವನ್ನು ಮುಂದೆ ಮಾಡಿ ಪ್ರಪಂಚವನ್ನೆಲ್ಲ ಭೀತಿಗೊಳಿಸಿದ್ದೇನು. ಕೊಡಲಿಯನ್ನು ಹಿಡಿದು ಗರ್ಜಿಸಿ ಜಗತ್ತನ್ನು ಸುತ್ತಿ ಸುತ್ತಿ ಮುಂದೆ ಬಂದವರ ಪ್ರಾಣವನ್ನೇ ಹಿಂಡಿ ಹೋದ ಗಡಗಳಲ್ಲೆಲ್ಲ ರೌದ್ರದೃಶ್ಯವನ್ನೇ ಕಾಣಿಸುತ್ತಿದ್ದೇನು. ಭಯಂಕರವಾದ ನಿಗ್ರಹ ಕಾರ್ಯವು ನನ್ನಿಂದ ನಡೆದಿದ್ದರೂ ಅನುಗ್ರಹದ ಯೋಗವು ಮಾತ್ರ ಈವರೆಗೆ ಪ್ರಾಪ್ತಿಸಲಿಲ್ಲ. ಕ್ಷತ್ರಿಯನೊಬ್ಬನಿಂದ ಅನ್ಯಾಯವನ್ನು ಹೊಂದಿ ಕೆರಳಿದ್ದ ನಾನು ಕ್ಷಾತ್ರವನ್ನೇ ಕಂಡು ಕರುಬಿ ಕ್ಷತ್ರಿಯರನ್ನೆಲ್ಲ ಕೊಚ್ಚಿ ಕೊಚ್ಚಿ ಕೆಡವಿದೆ. ಆದರೆ ನಾನೇನನ್ನು ನಾಶ ಮಾಡುತ್ತಾ ಬಂದೆನೋ ಅದನ್ನೇ ನನ್ನಲ್ಲಿ ಬೆಳೆಸಿಕೊಳ್ಳುತ್ತಾ ಬಂದಂತಾಯಿತು. ಆದುದರಿಂದ ಜಗತ್ತಿನ ಅತ್ಯಂತ ಹಿತವನ್ನು ಸಾಧಿಸುವ ಯಾವ ವ್ಯವಸ್ಥಾಪನೆಯು ನನ್ನಿಂದ ನಡೆಸಲಾಗಲಿಲ್ಲ. ಬ್ರಾಹ್ಮವೇ ಜಗತ್ತನ್ನು ಆಳಲಿ ಎಂದು ಬಗೆದು ಈ ಭೂಮಿಯನ್ನೇ ಕಶ್ಯಪರಿಗೆ ದಾನವಾಗಿತ್ತಿದ್ದೆನು. ಕೇವಲ ಸಾತ್ವಿಕತೆಯ ಬ್ರಾಹ್ಮವು
ರಾಜ್ಯ ಶಾಸನಾರ್ಹತೆಯಲ್ಲಿ ಅಸಮರ್ಥವಾದುದೆಂದು ಆಮೇಲೆ ನಾನು ಮನಗಂಡೆನು. ತಾಮಸಾಂಕಿತವಾದ ರಾಜಸವು ಎಂದೆಂದಿಗೂ ಅನುಗ್ರಹ ಶಕ್ತಿಯನ್ನು ಹೊಂದಲಾರದು. ಸತ್ವಗುಣದ ಅಂಕೆಯಲ್ಲಿರುವ ರಾಜಸವು ನಿಗ್ರಹಾನುಗ್ರಹಗಳ ಶಕ್ತಿಯನ್ನು ಪಡೆಯಬಲ್ಲದು. ಪರಿಶುದ್ಧವಾದ ಕ್ಷಾತ್ರತೆಯಲ್ಲಿ ಬ್ರಾಹ್ಮವು ಸಮಾವೇಶಗೊಂಡಾಗ ಉದ್ಭೂತವಾಗತಕ್ಕ ಮಹಾಶಕ್ತಿಯಿಂದ ಮಾತ್ರ ಜಗತ್ತಿನ ಅತ್ಯಂತ ಹಿತವನ್ನು ಸಾಧಿಸುವ ಸುವ್ಯವಸ್ಥಾಪನಾ ಕಾರ್ಯವು ಸಾಧಿತವಾಗಬಲ್ಲದು. ಸುವ್ಯವಸ್ಥೆಯಲ್ಲದೆ ಜಗತ್ತು ಎಷ್ಟೋ ವರ್ಷಗಳಿಂದ ಕ್ಷೋಭೆಗೊಂಡಿರುವುದು ನಿಜ. ಧರ್ಮವು ಕೆಟ್ಟು ಲೋಕದಲ್ಲಿ ಅಶಾಂತಿಯು ತಲೆದೋರಿ ಎಷ್ಟೋ ಶತಮಾನಗಳು ಉರುಳಿದವು. ಅನೇಕ ಮಂದಿಯನ್ನು ನಾನು ಕೊಂದಿರುವೆನಾದರೂ ಕೊಲ್ಲಲೇಬೇಕಾಗಿರುವುದನ್ನು ಕೊಂದಿರುವುದಿಲ್ಲ. ಮಾತ್ರವಲ್ಲ, ಆ ಪ್ರಯತ್ನವನ್ನೂ ಮಾಡಿರುವುದಿಲ್ಲ. ನಿನ್ನಿಂದ ಇನ್ನೂ ಆ ಎಲ್ಲವೂ ನಡೆಯಬೇಕಾಗಿದೆ. ನಾನು ನನ್ನ ತಪಪ್ರಭಾವದಿಂದ ಸಮುದ್ರವು ವ್ಯಾಪಿಸಿಕೊಂಡಿದ್ದ ಭೂಭಾಗವನ್ನು ಪಡೆದು ಅದನ್ನು ನಾನಾ ಗೋತ್ರದ ಬ್ರಾಹ್ಮಣರಿಗೆ ದಾನ ಮಾಡಿರುತ್ತೇನೆ. ದಾನವಾಗಿ ನಾನಿತ್ತುದು ಪರಿಣಾಮದಲ್ಲಿ ಫಲರೂಪವಾಗಿ ನಮಗೇ ಲಭಿಸುತ್ತದೆ. ಅಂತೆಯೇ ಪುಣ್ಯಲೋಕವೊಂದು ನನಗೆ ಪ್ರಾಪ್ತವಾಗಿದೆ. ಬೇಕಾದಾಗ ಅದನ್ನು ಸೃಷ್ಟಿಸಿಕೊಳ್ಳತಕ್ಕ ಅಧಿಕಾರವೂ ಅರ್ಹತೆಯೂ ನನಗೆ ತಾನಾಗಿ ಒದಗಿರುತ್ತದೆ. ಆದರೆ ಈವರೆಗೆ ನಾನು ಆ ಕಾರ್ಯವನ್ನು ಕೈಗೊಂಡಿರುವುದಿಲ್ಲ. ನಿನ್ನನ್ನು ಇದಿರಿಸಿ ಸೋತಿರುವ ನಾನು ನನ್ನದಾಗಿರುವ ಸೃಷ್ಟಿಯ ಅಧಿಕಾರವನ್ನು ಅದರ ಅರ್ಹತೆಯ ಪುಣ್ಯದೊಂದಿಗೆ ನಿನಗೀಗ ಕಪ್ಪವಾಗಿ ಸಮರ್ಪಿಸುತ್ತೇನೆ. ಹೆದೆಯೇರಿರುವ ನಿನ್ನ ಬಾಣವು ಅದನ್ನೇ ಗುರಿಗೊಳ್ಳಲಿ. ಜಗತ್ತಿನ ಹಿತವನ್ನು ಸಾಧಿಸುವ ನೀನು ಅದನ್ನು ನಿನ್ನ ಇಷ್ಟದಂತೆಯೇ ಮುಂದೆ ಉಪಯೋಗ ಮಾಡಿಕೋ. ನನ್ನ ಸಂತಪ್ತ ಚೇತನದ ಸುದ್ದಿಗಾಗಿ ನನಗಿನ್ನು ತಪಸ್ಸೇ ಸಾಧನೆಯ ಮಾರ್ಗವು. ಶ್ರೀರಾಮ, ಎಂದೋ ಒಂದು ದಿನ ಪರಿಶುದ್ಧವಾಗಬಹುದಾದರೂ ಆ ನನ್ನ ಪರಿಶುದ್ಧ ಚೇತನವು ನಿನ್ನನ್ನು ಕೂಡಿರಬೇಕಾದುದೇ ವಿಹಿತವು. ಅದಕ್ಕಾಗಿ ಇದೋ ಈಗಲೇ ಅದನ್ನು ನಿನಗೆ ದಾರಿ ಎರೆದು ಕೃತಕೃತ್ಯನಾಗುತ್ತೇನೆ. ಇನ್ನು ನಿನ್ನ ಶಕ್ತಿಯ ವಿವರ್ಧನೆಯೊಂದೇ ನನ್ನ ಮುಂದಿನ ತಪಸ್ಸಿನ ಗುರಿಯು ಎಂದು ತನ್ನ ತನವನ್ನೆಲ್ಲ ಶ್ರೀರಾಮನಿಗೆ ಸಮರ್ಪಿಸಿ ಮಹೇಂದ್ರ ಪರ್ವತದತ್ತ ಹೊರಟು ಹೋದನು. ಆಗ ವಿಶ್ವಾಮಿತ್ರರು ಮುಂದೆ ಬಂದು ಪೂಜ್ಯರಾದ ವಸಿಷ್ಠರನ್ನೂ ದಶರಥನನ್ನೂ ಮುಂದಿಟ್ಟುಕೊಂಡು ಶ್ರೀರಾಮನನ್ನು ಉದ್ದೇಶಿಸಿ, ವತ್ಸ ಶ್ರೀರಾಮ, ನಾನು ಕೃತಕೃತ್ಯನಾದೆನು. ಪರಶುರಾಮನು ತನ್ನ ಪಶ್ಚಾತ್ತಾಪಯುಕ್ತವಾದ ಮಾತುಗಳೊಂದಿಗೆ ಜಗತ್ತಿನ ಸ್ಥಿತಿಗತಿಗಳ ರೂಪರೇಖೆಯನ್ನು ಈ ಎಲ್ಲರ ಸಮಕ್ಷಮ ಚಿತ್ರಿಸಿಕೊಟ್ಟಿರುತ್ತಾನೆ. ನಾವಿದ್ದು ಮಾಡಬೇಕಾಗಿರುವ ಕೆಲಸವು ಇನ್ನೇನೂ ಇರುವುದಿಲ್ಲ. ತಂದೆಗೆ ಮಗನಾಗು, ಗುರುವಿಗೆ ಶಿಷ್ಯನಾಗು, ಪತ್ನಿಗೆ ಪತಿಯಾಗು. ಇನ್ನು ಯಾರ್ಯಾರಿಗೆ ಏನೇನು ಆಗಬೇಕೋ ಅದೇ ಆಗು. ಮರ್ತ್ಯಕ್ಕೆ ಅಮೃತತ್ವದ ಧಾರೆಯನ್ನೆರೆದು ಕೃತಾರ್ಥ ಚರಿತನಾಗು. ಇದೇ ನನ್ನ ಆಶಯವು ಎಂದು ಗಂಭೀರವಾಗಿ ನುಡಿದು ದಿಬ್ಬಣವನ್ನು ಅಪ್ಪಣೆಯಿತ್ತು ಅಯೋಧ್ಯೆಗೆ ಕಳಿಸಿಕೊಟ್ಟು ತಮ್ಮಾಶ್ರಕ್ಕೆ ಹೊರಟು ಹೋದನು. ಚಿತ್ರ ವಿಚಿತ್ರವಾಗಿ ರಂಜಿಸುವ ಕುರುಜು ಮೇರುವೆಯಿಂದಲೂ ಮುಂಗುಡಿ ಹಂದರಗಳಿಂದಲೂ ಅಲಂಕಾರಗೊಂಡಿದ್ದ ಅಯೋಧ್ಯ ಪಟ್ಟಣವನ್ನು ದಿಬ್ಬಣ ಸಹಿತ ಸುಮುಹೂರ್ತಕ್ಕೆ ಸರಿಯಾಗಿ ದಶರಥರಾಜನು ಬಂದು ಪ್ರವೇಶ ಮಾಡಿದನು. ದೇಶದಾದ್ಯಂತ ರಾಜಕುಮಾರರ ವಿವಾಹ ಸಮಾರಂಭದ ಮಂಗಲೋತ್ಸವಗಳು ಯಥಾವತ್ತವಾಗಿ ನಡೆದವು. ಬತ್ತಿದ್ದ ಸಾಗರಕ್ಕೆ ಚಂದ್ರೋದಯವಾದಂತೆಯೇ ವೃದ್ಧರಾಜನ ಮನಸ್ಸು ಅತ್ಯಾನಂದದಿಂದ ಉದ್ರಿಕ್ತವಾಗಿದ್ದಿತ್ತು. ದಿನಗಳು ಒಂದೊಂದಾಗಿ ಕಳೆದವು. ಒಂದು ದಿನ ಕೇಕೆಯ ರಾಜಕುಮಾರನಾದ ಯುಧಾಜಿತುವು ಭರತ ಶತ್ರುಘ್ನರನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ದಶರಥನ ಅಪ್ಪಣೆ ಪಡೆದು ತನ್ನ ದೇಶಕ್ಕೆ ಕರೆದೊಯ್ದನು. ಹೊಂದಿರುವ ನಯವಿನಯಾದಿ ಸದ್ಗುಣಗಳಿಂದಲೂ ಮೃದು ಮಧುರವಾದ ನುಡಿಗಳಿಂದಲೂ ಯಥೋಚಿತವಾದ ಮಾತುಗಳಿಂದಲೂ ಹಾಗೆಯೇ ಧರ್ಮಜ್ಞತೆ, ಜ್ಞಾನಶಕ್ತಿ ಮುಂತಾದವುಗಳಿಂದಲೂ ದಿನೇ ದಿನೇ ಸಕಲ ಜನಮನದ ಅಂತರಂಗವನ್ನೇ ಸೂರೆಗೊಂಡು ಶ್ರೀರಾಮನನ್ನೇ ಹೊಂದಿರುವ ಆ ಗುಣಸಂಪತ್ತು ಲೋಕಾಭಿರಾಮ ತರವಾಗಿ ರಾರಾಜಿಸುತ್ತಿತ್ತು. ವಿ ಎನ್ ಭಾಗವತ್ ಬರ್ಬಳ್ಳಿ.